ದಲಿತ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೇ ಮೊದಲೇನಲ್ಲ. ದಲಿತ ಸಚಿವರ ಸಭೆ ಬಗ್ಗೆ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದ ಕ್ಯಾಬಿನೆಟ್ನಲ್ಲಿಲ್ಲ, ಅದಕ್ಕೆ ಸಭೆಗೆ ಬಂದಿಲ್ಲ ಅಷ್ಟೇ, ಇದೇನು ಹೊಸದೇನಲ್ಲ ಅಂತ ಹೇಳ್ಬಿಟ್ಟು. ಸೊ ದಲಿತರ ಮೀಟಿಂಗ್ ಆಗ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಔತಣಕೂಟಕ್ಕೆ ಏರ್ಪಾಡು ಮಾಡಿದ್ದಾರೆ ಅಂದಾಗ ಒಂದಷ್ಟು ಕುತೂಹಲಗಳು ಸಂಶಯಗಳು ಮೂಡುತ್ತೆ. ಸೊ ಆ ಒಂದು ವಿಚಾರವಾಗಿ ಇದೀಗ ರಾಜಣ್ಣ ಯಾಕೆ ಬಂದಿಲ್ಲ ಅಂದಾಗ ರಾಜಣ್ಣ ಕ್ಯಾಬಿನೆಟ್ನಲ್ಲಿ ಇಲ್ಲ, ಅದಕ್ಕೋಸ್ಕರ ಬಂದಿಲ್ಲ. ಅದರಲ್ಲಿ ಏನಿದೆ, ನಾವು ಪ್ರತಿ ಬಾರಿ ಇದೇನು ಮೊದಲೇನಲ್ಲ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಜಿ ಪರಮೇಶ್ವರ್. ಇನ್ ಜನರಲ್ ಆಗಿ ಸತೀಶ್ ರಾಜಣ್ಣ ಮಾತನಾಡಿದ್ದು ಸಂಪುಟ ವಿಚಾರವಾಗಿ ಆಗಿರ್ಬೋದು, ಪುನರ್ರಚನೆಯ ಬಗ್ಗೆ ಆಗಿರ್ಬೋದು, ನವೆಂಬರ್ ಕ್ರಾಂತಿ ಅಂತ ಯಾರು ಹೇಳಿದ್ದು ಅಂತ ಹೇಳ್ಬಿಟ್ಟು ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯ ವಿಚಾರವನ್ನ ಕೇಳಿದಾಗ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ನಾವೆಲ್ಲರೂ ಜನರಲ್ ಆಗಿ ಮಾತಾಡಿ ಸ್ಪೆಸಿಫಿಕ್ ಆಗಿ ಹಿಂಗೆ ಆಗ್ಬೇಕು ಅಂತ ಯಾರಾದ್ರೂ ಮಾತಾಡಿದ್ರೆ ಅದು ಬೇರೆ ವಿಚಾರ. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ನಾವೆಲ್ಲರೂ ಜನರಲ್ ಆಗಿ ಮಾತಾಡಿ ಸ್ಪೆಸಿಫಿಕ್ ಆಗಿ ಹಿಂಗೆ ಆಗ್ಬೇಕು ಅಂತ ಯಾರಾದ್ರೂ ಮಾತಾಡಿ ಯಾರು ಹೇಳಿದ್ರಂಗಂತ ಅಲ್ಲಲ್ಲ, ಯಾರು ಹೇಳಿದವ್ರು ಯಾರಂಗಂತ ನಾನೆಲ್ಲೇ ಹೇಳಿದ್ದೆ ನಿಮ್ಗೆ? ಅಲ್ಲಲ್ಲ, ಕೊಟ್ರೆ ರೇ ಪ್ರಪಂಚ ಬೇಡಪ್ಪ. ಈಗ ಯಾರು ಹೇಳಿದ್ರೆ ಹೇಳಿ, ಸ್ಪೆಸಿಫಿಕ್ ಆಗಿ ನಾನು ಹೇಳ್ತೀನಿ. ಒತ್ತಾಯ ಯಾರು ಮಾಡಿದ್ರು ಗೊತ್ತಿಲ್ಲ ನನಗೆ. ಯಾರು ಹೇಳಿದ್ರಂಗಂತ ಅಲ್ಲಲ್ಲ, ಯಾರು ಹೇಳಿದವ್ರು ಯಾರಂಗಂತ ನಾನೆಲ್ಲೇ ಹೇಳಿದ್ದೆ ನಿಮ್ಗೆ? ಅಲ್ಲಲ್ಲ, ಕೊಟ್ರೆ ರೇ ಪ್ರಪಂಚ ಬೇಡಪ್ಪ. ಈಗ ಯಾರು ಹೇಳಿದ್ರೆ ಹೇಳಿ, ಸ್ಪೆಸಿಫಿಕ್ ಆಗಿ ನಾನು ಹೇಳ್ತೀನಿ. ಒತ್ತಾಯ ಯಾರು ಮಾಡಿದ್ರು?